ಇಸ್ರೇಲ್ ಹಾಗೆ ಈಗ ಇರಾನ್ನ ನಡುವಿನ ದಾಳಿ ಪ್ರತಿದಾಳಿ ತಾರಕಕ್ಕೇರ್ತಿದೆ. ಸಾವು ನೋವಿನ ಸಂಖ್ಯೆ ಕೂಡ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಟೆಹರಾನ್ನಲ್ಲಿ ಆಸ್ಪತ್ರೆಯ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಪ್ರತಿದಾಳಿ ಮಾಡೋದಾಗಿ 9 ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಮೆರಿಕ, ಅರಬ್ ರಾಷ್ಟ್ರಗಳಿಂದ ಜಂಟಿ ಪ್ರಕಟಣೆಯನ್ನ ಕೂಡ ಹೊರಡಿಸಲಾಗಿದೆ. ಅಮೆರಿಕ, ಬ್ರಿಟನ್, ಬಹ್ರೈನ್, ಜೋರ್ಡಾನ್ ಸೇರಿದಂತೆ ಕುವೈತ್, ಕತಾರ್, ಸೌದಿ ಅರೇಬಿಯಾ, UAE ಎಲ್ಲ ರಾಷ್ಟ್ರಗಳಿಗೆ ನಾವು ಪ್ರತಿದಾಳಿಯನ್ನ ಮಾಡ್ತೀವಿ ಅನ್ನೋದಾಗಿ ಈಗ ಎಚ್ಚರಿಕೆಯನ್ನ ನೀಡಿದೆ. ನಿಮಗೆ ಗೊತ್ತಿರೋ ಹಾಗೆ ಟೆಹರಾನ್ನಲ್ಲಿ ಈಗ ಪರಿಸ್ಥಿತಿ ಉದ್ವಿಗ್ನತೆಯ ಸ್ವರೂಪ ಪಡ್ಕೊಳ್ತಾ ಇದೆ. ಆಸ್ಪತ್ರೆಯ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಆಸ್ಪತ್ರೆ ಮೇಲಿನ ದಾಳಿಗೆ ವಿಶ್ವ ಆರೋಗ್ಯ ಸಂಸ್ಥೆ WHO ಬೇಸರವನ್ನ ವ್ಯಕ್ತಪಡಿಸಿದೆ. ಇನ್ನು ದಾಳಿ ಬಗ್ಗೆ ಟೆಡ್ರೋಸ್ ಅಧಾನೋಮ್ ಕಳವಳವನ್ನ ವ್ಯಕ್ತಪಡಿಸಿರೋದು. ವಿಶ್ವ ಆರೋಗ್ಯ ಸಂಸ್ಥೆ ಮಹಾನಿರ್ದೇಶಕರಿವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಟೆಡ್ರೋಸ್ ಬೇಸರ ಹೊರ ಹಾಕಿದ್ದಾರೆ. ಈಗಾಗಲೇ ವೈದ್ಯಕೀಯ ತಾಣಗಳು ಸಂಘರ್ಷಕ್ಕೆ ಸಿಲುಕಿದಂತೆ ಕಾಣಿಸಿದೆ. ಏನಂದ್ರೆ ಯಾವ್ಯಾವ ತಾಣಗಳ ಮೇಲೆ ದಾಳಿ ಮಾಡಿದ್ರೆ ತತ್ತರಿಸಿ ಹೋಗ್ತಾವೆ ರಾಷ್ಟ್ರ ಅನ್ನೋದಾಗಿ ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಂತೆ ಎರಡೂ ರಾಷ್ಟ್ರಗಳು ಪಕ್ಕಾ ಪ್ಲಾನ್ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಹಾಗಾಗಿ ಆರೋಗ್ಯ ಮೂಲಸೌಕರ್ಯ ರಕ್ಷಣೆಯನ್ನ ಮಾಡಬೇಕು ಅನ್ನೋದಾಗಿ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಟೆಡ್ರೋಸ್ ಬೇಸರವನ್ನ ವ್ಯಕ್ತಪಡಿಸ್ತಿದ್ದಾರೆ. ಈಗಾಗಲೇ ಟೆಹರಾನ್ನ ಗಾಂಧಿ ಆಸ್ಪತ್ರೆಯ ಮೇಲೆ ಜಿಯೋನಿಸ್ಟ್ ಹಾಗೆ ಅಮೆರಿಕ ದಾಳಿ ನಡೆಸಿದೆ ಅನ್ನೋದಾಗಿ ಕೂಡ ವರದಿ ಸಿಕ್ಕಿದೆ. ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಆಸ್ಪತ್ರೆ ಇರೋದು. ಇನ್ನು ನಿನ್ನೆ ದಿನ ಟೆಹರಾನ್ನ ಹೊರವಲಯದಲ್ಲಿರುವ ನಗರವೊಂದರ ಮೇಲೆ, ಅದರಲ್ಲೂ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆದಿತ್ತು. ಹಲವು ಮಂದಿ ಸಾವಿಗೀಡಾಗಿದ್ರು. ಅನೇಕರು ಅವಶೇಷಗಳ ಅಡಿಯಲ್ಲೂ ಕೂಡ ಸಿಲುಕಾಕೊಂಡಿದ್ರು. ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ నేను ಕೆಲವೇ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ 3ನೇ ಮಹಾಯುದ್ಧ ಏನಾದರೂ ಸಾರು ಬಿಡ್ತಾರಾ ಅಂತ. ಯಾಕಂದ್ರೆ ಒಂದು ಕಡೆ ಕನ್ನಡಿಗರು ಸೇರಿದಂತೆ ಬಹಳಷ್ಟು ಜನ ಸಿಲುಕಾಕೊಂಡಿದ್ದಾರೆ. ವಾಯುಯಾನ ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಇದರ ಮಧ್ಯದಲ್ಲಿ ಹಾಸ್ಪಿಟಲ್ನ ಮೇಲೆ ಅಥವಾ ಎಲ್ಲಿ ಜನಸಂದಣಿ ಹೆಚ್ಚಾಗಿ ಕಂಡು ಬರ್ತಾರೋ ಅವ್ರನ್ನೆಲ್ಲ ನಿರ್ನಾಮ ಮಾಡಲೇಬೇಕು ಅನ್ನುವಂಥ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವಾಗ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು ಅಧ್ಯಕ್ಷ ಸ್ಥಾನವನ್ನ ಏರಿದ್ರು, ಸುಮಾರು 7 ರಿಂದ 8 ಯುದ್ಧಗಳನ್ನ ನಾನೇ ನಿಲ್ಲಿಸ್ಬಿಟ್ಟೆ ಅಂತ ಬಡಾಯಿ ಕೊಚ್ಕೊಂಡ್ರು. ಆದ್ರೆ ಈ ಯುದ್ಧವನ್ನ ಅವರ ಸಮ್ಮುಖದಲ್ಲೇ ಸಾರಲಾಯಿತು ಅನ್ನೋದಿದೆಯಲ್ಲ, ಬಹಳಷ್ಟು ಅಸಮಾಧಾನ ಕಾರಣವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ನ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಾಗಿ ಇರಾನ್ನ ಕೆಲವೊಂದಷ್ಟು ಮಸೀದಿಗಳ ಮೇಲೆ, ಕೆಲವೊಂದಷ್ಟು ಕಟ್ಟಡಗಳ ಮೇಲೆ ಕೆಂಪು ಬಾವುಟಗಳನ್ನ ಕೂಡ ನೀಡಲಾಗಿದೆ. ಅಂದ್ರೆ ಪ್ರತಿಕಾರವನ್ನ ತೆಗೆದುಕೊಳ್ತೀವಿ, ಧ್ವಂಸ ಆದ್ರೂ ಪರವಾಗಿಲ್ಲ ಅನ್ನೋದಾಗಿ. ಸಂಬಂಧಪಟ್ಟಂತೆ ಈಗ ಅಮೆರಿಕವೂ ಕೂಡ ಯುದ್ಧ ಸಾರ್ತೀವಿ ಜೊತೆಗೆ ಎಚ್ಚರಿಕೆ ಕೊಟ್ಟಿದೆ. ಇದು ಇಲ್ಲಿಗೆ ಸ್ಟಾಪ್ ಆದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ. ಬಟ್ ಈ ರಾಷ್ಟ್ರಗಳ ನಡುವಿನ ಈ ಉದ್ವಿಗ್ನ ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿ ಏನಿದೆ, ಬೇರೆ ರಾಷ್ಟ್ರಗಳಿಗೂ ಹರಡು ಬಿಡುತ್ತೆ. ಬೇರೆ ರಾಷ್ಟ್ರಗಳಲ್ಲೂ ಕೂಡ ಕದನ ಜೋರಾಗತ್ತೆ, ಸಂಘರ್ಷ ಸಿಲುಕತ್ತೆ ಅನ್ನುವಂಥ ಪ್ರಶ್ನೆಗಳು ಹಾಗೆ ಕುತೂಹಲಗಳು ಕೂಡ ಮೂಡ್ತಾ ಇರೋದು.